1963 ಆಗಸ್ಟ್ 8ರ ಕತ್ತಲೆಯ ರಾತ್ರಿಯ ಸಮಯದಲ್ಲಿ ರಾಯಲ್ ಮೇಲ್ನಿಂದ ಒಂದು ರೈಲು ಗ್ಲಾಸ್ಗೋದಿಂದ ಲಂಡನ್ಗೆ ಸಾಗುತ್ತಿತ್ತು. ಆ ರೈಲಿನ ಒಂದು ಬೋಗಿಯಲ್ಲಿ ನೋಟುಗಳಿಂದ ತುಂಬಿದ ಚೀಲಗಳಿದ್ದವು. ಅವುಗಳ ಮೌಲ್ಯ ಇಂದಿನ ಲೆಕ್ಕಾಚಾರದಲ್ಲಿ ಸುಮಾರು 67 ಮಿಲಿಯನ್ ಪೌಂಡ್ಸ್ ಅಥವಾ 800 ಕೋಟಿ ಆಗಿತ್ತು. ರೈಲಿನ ಚಾಲಕ ಜಾಕ್ ಮಿಲ್ಸ್ ರಾತ್ರಿಯ ಅಂಧಕಾರದಲ್ಲಿ ಇಂಜನನ್ನು ವೇಗವಾಗಿ ಚಲಾಯಿಸುತ್ತಿದ್ದರು. ಅಷ್ಟರಲ್ಲಿ ಒಂದು ಕ್ರಾಸಿಂಗ್ ಬಳಿ ಸಿಗ್ನಲ್ನ ಕೆಂಪು ಬೆಳಕು ಹೊಳೆಯಿತು. ಈ ಸಮಯದಲ್ಲಿ ಮತ್ತು ಈ ಸ್ಥಳದಲ್ಲಿ ಸಿಗ್ನಲ್ ಕೆಂಪಾಗಿರುವುದು ಅಸಾಮಾನ್ಯ ವಿಚಾರವಾಗಿತ್ತು. ಆದರೂ ಜಾಕ್ ಮಿಲ್ಸ್ ತಕ್ಷಣವೇ ಬ್ರೇಕ್ ಹಾಕಿ ರೈಲನ್ನು ನಿರ್ಜನ ಮಾರ್ಗದಲ್ಲಿ ನಿಲ್ಲಿಸಿದರು. ಸ್ವಲ್ಪ ಹೊತ್ತಿನವರೆಗೆ ಎಲ್ಲೆಡೆ ಮೌನ ಆವರಿಸಿತು. ಆದರೆ ಆ ಮೌನದ ಹಿಂದೆ ಅಡಗಿತ್ತು ಶತಮಾನದ ಅತಿ ದೊಡ್ಡ ದರೋಡೆಗೆ ಕಾರಣವಾಗುವಂತಹ ಒಂದು ಮಾಸ್ಟರ್ ಪ್ಲಾನ್. ಇದು ದ ಗ್ರೇಟ್ ಟ್ರೈನ್ ರಾಬರಿ. ಇಲ್ಲಿ ರೈಲನ್ನೇ ದೋಚಲಾಗಿತ್ತು. ಶಾಡೋ ಸ್ಟೋರೀಸ್ ವಿಡಿಯೋಗಳಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರ ಸ್ವಾಗತ. ಪ್ರೇಕ್ಷಕರೇ, ಈ ಕತೆ ಯಾವುದೋ ಸಿನಿಮಾದ ಕಥೆಯಂತೆ ಕಾಣುತ್ತದೆ, ಆದರೆ ವಾಸ್ತವ ಜೀವನದಲ್ಲೂ ದರೋಡೆಕೋರರು ರೋಚಕವಾದ ಯೋಜನೆಯೊಂದಿಗೆ ಬ್ರಿಟನ್ ಸರ್ಕಾರದ ರೈಲಿನಿಂದ ಲಕ್ಷಾಂತರ ಪೌಂಡ್ಸ್ ದೋಚಿದರು. ಅದು ಒಂದು ಗುಂಡು ಸಹ ಹಾರಿಸದೆ. ಈ ಎಲ್ಲವೂ ಒಂದೇ ತಿಂಗಳುಗಳ ಹಿಂದೆ ಆರಂಭವಾಗಿತ್ತು. ಲಂಡನ್ನ ಕೆಲವು ಪ್ರಸಿದ್ಧ ಅಪರಾಧಿಗಳು ಹೊಸ ಸಾಹಸವನ್ನು ಕೈಗೊಳ್ಳಲು ಒಟ್ಟಾಗಿ ಕುಳಿತರು. ಈ ಯೋಜನೆಯ ಮಾಸ್ಟರ್ ಮೈಂಡ್ ಬ್ರೂಸ್ ರೆನಾಲ್ಡ್. ಅವನು ತನ್ನ ಕೆಲವು ಸಹಚರರೊಂದಿಗೆ ಸೇರಿ ಈ ದರೋಡೆ ಯೋಜನೆಯನ್ನು ರೂಪಿಸಲು ಆರಂಭಿಸಿದ. ಅವನ ಬಳಿ ಬ್ರಿಟನ್ನ ರಾಷ್ಟ್ರೀಯ ಅಂಚೆ ಸೇವೆಯಾದ ರಾಯಲ್ ಮೇಲ್ಗೆ ಸಂಬಂಧಿಸಿದ ಒಂದು ಗುಪ್ತ ಮಾಹಿತಿ ಇತ್ತು. ಈ ಮಾಹಿತಿ ಅವನಿಗೆ ರಾಯಲ್ ಮೇಲ್ನ ಒಬ್ಬ ಹಿರಿಯ ಭದ್ರತಾ ಅಧಿಕಾರಿಯಿಂದ ದೊರಕಿತ್ತು. ಆದರೆ ಆ ಅಧಿಕಾರಿಯ ಹೆಸರು ಯಾರಿಗೂ ತಿಳಿದಿರಲಿಲ್ಲ. ಆ ಮಾಹಿತಿ ಪ್ರಕಾರ ಗ್ಲಾಸ್ಗೋದಿಂದ ಲಂಡನ್ಗೆ ಹೋಗುವ ರೈಲಿನಲ್ಲಿ ಒಂದು ವಿಶೇಷ ಬೋಗಿ ಇರುತ್ತದೆ. ಅದನ್ನು ಹೈ ವ್ಯಾಲ್ಯೂ ಪ್ಯಾಕೇಜಸ್ ಅಥವಾ HVP ಎಂದು ಕರೆಯಲಾಗುತ್ತಿತ್ತು. ನಿರ್ದಿಷ್ಟ ದಿನಗಳಲ್ಲಿ ಆ ಬೋಗಿಯಲ್ಲಿ ಬಹಳ ದೊಡ್ಡ ಮೊತ್ತದ ಹಣ ಸಾಗಿಸಲಾಗುತ್ತಿತ್ತು ಮತ್ತು ದರೋಡೆಕೋರರ ಗುರಿಯೂ ಅದೇ ಬೋಗಿಯಾಗಿತ್ತು. ಬ್ರೂಸ್ ರೆನಾಲ್ಡ್ಸ್ ಮತ್ತು ಅವರ ಸಹಚರರು ಪ್ರಸಿದ್ಧ ಅಪರಾಧಿಗಳಾಗಿದ್ದರೂ ಅವರಿಗೆ ರೈಲು ದರೋಡೆಯ ಅನುಭವ ಇರಲಿಲ್ಲ. ಆದ್ದರಿಂದ ಅವರು ಲಂಡನ್ನ ಇನ್ನೊಂದು ಗ್ಯಾಂಗ್ ಅನ್ನು ಈ ಯೋಜನೆಯಲ್ಲಿ ಸೇರಿಸಿಕೊಂಡರು. ಆ ಗ್ಯಾಂಗ್ಗೆ ರೈಲು ದರೋಡೆ ಅನುಭವ ಇತ್ತು. ಅದು ಸೌತ್ ಕೋಸ್ಟ್ ರೈಡರ್ಸ್ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿತ್ತು. ಹೀಗೆ ನಿಧಾನವಾಗಿ ತಂಡ ವಿಸ್ತರಿಸಿತು ಮತ್ತು ಈ ಯೋಜನೆಯಲ್ಲಿ 15ಕ್ಕಿಂತ ಹೆಚ್ಚು ಜನರು ಸೇರಿದರು. ಅವರು ಯಾವುದೇ ಗುಂಡು ಹಾರಿಸದೆ ಸರ್ಕಾರಿ ರೈಲನ್ನು ದೋಚಬೇಕು ಎಂದು ನಿರ್ಧರಿಸಿದರು. ಆದರೆ ಇದು ಸರಳ ರಾಬರಿ ಅಲ್ಲ. ರೈಲನ್ನು ನಿಲ್ಲಿಸಿ ದೋಚುವುದು ಅಷ್ಟೇನು ಸುಲಭವಾಗಿರಲಿಲ್ಲ. ಇದಕ್ಕಾಗಿ ತಿಂಗಳುಗಳ ಕಾಲ ಸೂಕ್ಷ್ಮವಾದ ಯೋಜನೆ ರೂಪಿಸಲಾಗಿತ್ತು. 1963 ಆಗಸ್ಟ್ 7ರಂದು ಸಂಜೆ 6:50ಕ್ಕೆ ರೈಲು ಗ್ಲಾಸ್ಗೋ ಸೆಂಟ್ರಲ್ ಸ್ಟೇಷನ್ನಿಂದ ಲಂಡನ್ ಕಡೆಗೆ ಹೊರಟಿತು. ಮಾರನೇ ದಿನ ಬೆಳಗ್ಗೆ 4 ಗಂಟೆಗೆ ಅದು ಲಂಡನ್ನ ಯೂಸ್ಟನ್ ರೈಲು ನಿಲ್ದಾಣಕ್ಕೆ ತಲುಪಬೇಕಿತ್ತು. ಆ ರೈಲಿನಲ್ಲಿ ಒಟ್ಟು 12 ಬೋಗಿಗಳಿದ್ದು ಪ್ರಯಾಣದ ವೇಳೆ ಅಂಚೆಗಳನ್ನು ವಿಂಗಡಿಸಲು 72 ಅಂಚೆ ಕಚೇರಿ ಸಿಬ್ಬಂದಿ ಹಾಜರಿದ್ದರು. ಈ ರೈಲು ಮುಖ್ಯವಾಗಿ ಪಾರ್ಸಲ್ ಮತ್ತು ಅಂಚೆಗಳನ್ನು ವಿವಿಧ ನಗರಗಳಿಗೆ ತಲುಪಿಸಲು ಬಳಸಲಾಗುತ್ತಿತ್ತು. ಆದ್ದರಿಂದ ಇದನ್ನು ನಿಲ್ಲಿಸದೆ ವಿವಿಧ ಸ್ಥಳಗಳಲ್ಲಿ ಅಂಚೆ ಚೀಲಗಳನ್ನು ಇಳಿಸುವ ವ್ಯವಸ್ಥೆ ಇತ್ತು. ಪ್ರತಿ ನಿಲ್ದಾಣದಲ್ಲಿ ಸ್ಥಳೀಯ ಅಂಚೆ ಸಿಬ್ಬಂದಿ ಸ್ಪೆಷಲ್ ಎಲಿವೇಟೆಡ್ ರ್ಯಾಕ್ಗಳಲ್ಲಿ ಚೀಲಗಳನ್ನು ನೇತಾಡಿಸುತ್ತಿದ್ದರು. ರೈಲು ಪ್ಲಾಟ್ಫಾರ್ಮ್ ಮೂಲಕ ಸಾಗುವಾಗ ನಿಧಾನಗೊಳ್ಳುತ್ತಿತ್ತು ಮತ್ತು ಒಳಗಿನ ಸಿಬ್ಬಂದಿ ಜಾಲಿಯ ಸಹಾಯದಿಂದ ಆ ಚೀಲಗಳನ್ನು ಹಿಡಿದುಕೊಳ್ಳುತ್ತಿದ್ದರು. ಈ ಪ್ರಕ್ರಿಯೆಯ ಮೂಲಕ ರೈಲನ್ನು ನಿಲ್ಲಿಸದೆ ಅಂಚೆಗಳನ್ನು ವಿವಿಧ ನಿಲ್ದಾಣಗಳಿಗೆ ಹಂಚಲಾಗುತ್ತಿತ್ತು. ದರೋಡೆ ನಡೆಯಬೇಕಾದ HVP ಬೋಗಿ ಇನ್ನೂ ರೈಲಿಗೆ ಜೋಡಿಸಲ್ಪಟ್ಟಿರಲಿಲ್ಲ. ಅದು ನೈನ್ ವ್ಯಾಲಿ ರೈಲು ನಿಲ್ದಾಣದಲ್ಲಿ ಸುರಕ್ಷಿತವಾಗಿ ನಿಲ್ಲಿಸಲಾಗಿತ್ತು. ಈ ಬೋಗಿಗಳನ್ನು HVP ಎಂದು ಕರೆಯಲಾಗುತ್ತಿತ್ತು, ಏಕೆಂದರೆ ಅದರಲ್ಲಿ ಹೆಚ್ಚಾಗಿ ದೊಡ್ಡ ಪ್ರಮಾಣದ ನಗದು ಹಣ ಇರುತ್ತಿತ್ತು. ಜನರು ಆ ಸಮಯದಲ್ಲಿ ಬೇರೆ ಬೇರೆ ನಗರಗಳಿಗೆ ಮನಿ ಆರ್ಡರ್ ಕಳಿಸುವಾಗ ಈ ಹಣವನ್ನು ಬಳಸಲಾಗುತ್ತಿತ್ತು. 1960ರಲ್ಲಿ ಪೋಸ್ಟ್ ಆಫೀಸ್ ಇನ್ವೆಸ್ಟಿಗೇಷನ್ ಬ್ರಾಂಚ್ HVP ಡಬ್ಬಿಗಳ ಭದ್ರತೆಯನ್ನು ಹೆಚ್ಚಿಸಲು ಅವುಗಳಲ್ಲಿ ಸೆಕ್ಯೂರಿಟಿ ಅಲಾರಂ ಸಿಸ್ಟಮ್ ಅಳವಡಿಸುವಂತೆ ಸೂಚನೆ ನೀಡಿತ್ತು. 1961ರಲ್ಲಿ 3 HVP ಡಬ್ಬೆಗಳಲ್ಲಿ ಈ ಅಲಾರಂ ವ್ಯವಸ್ಥೆಯನ್ನು ಅಳವಡಿಸಲಾಯಿತು. ಆದರೆ ಸೆಕ್ಯೂರಿಟಿ ಅಲಾರಂ ಇಲ್ಲದ ಹಳೆಯ ಡಬ್ಬೆಗಳನ್ನು ರಿಸರ್ವ್ನಲ್ಲಿ ಇಡಲಾಯಿತು. ಆದರೆ ರಾಬರಿ ನಡೆದ ದಿನವೇ ಅತ್ಯಂತ ಮಹತ್ವದ ದಿನವಾಗಿತ್ತು. ಆ ದಿನ ಸೆಕ್ಯೂರಿಟಿ ಅಲಾರಂ ಹೊಂದಿದ HVP ಡಬ್ಬೆಗಳು ಔಟ್ ಆಫ್ ಸರ್ವಿಸ್ ಆಗಿದ್ದವು. ಆದ್ದರಿಂದ ರಿಸರ್ವ್ನಲ್ಲಿದ್ದ M3024M ಎಂಬ ಡಬ್ಬೆಯನ್ನು ಬಳಸಬೇಕಾಯಿತು. ಅದರಲ್ಲಿ ಯಾವುದೇ ಸೆಕ್ಯೂರಿಟಿ ಸಿಸ್ಟಮ್ ಇರಲಿಲ್ಲ. ಇದು ದರೋಡೆಕೋರರಿಗೆ ರಾಯಲ್ ಮೇಲ್ ಒಳಗಿನ ಒಬ್ಬ ಇನ್ಸೈಡರ್ನಿಂದ ಈ ದೊಡ್ಡ ಮಾಹಿತಿ ದೊರಕಿತು.
ಗ್ಲಾಸ್ಗೋದಿಂದ ಹೊರಟ ರೈಲು ನೈನ್ ವ್ಯಾಲಿ ರೈಲ್ವೆ ನಿಲ್ದಾಣಕ್ಕೆ ತಲುಪಿದಾಗ ರೈಲ್ವೆ ಸಿಬ್ಬಂದಿ HVP ಡಬ್ಬೆಯನ್ನು ಇಂಜನ್ ನಂತರ 2ನೇ ಸ್ಥಾನದಲ್ಲಿ ಜೋಡಿಸಲಾಯಿತು. ಇದು ದರೋಡೆಕೋರರಿಗೆ ಸಿಕ್ಕ ಮೊದಲ ದೊಡ್ಡ ಸುಳಿವು. ಆದರೆ 2ನೇ ಸುಳಿವು ಇದಕ್ಕಿಂತಲೂ ಹೆಚ್ಚು ಮಹತ್ವದಾಗಿತ್ತು. ಸಾಮಾನ್ಯವಾಗಿ HVP ಬೋಗಿಯಲ್ಲಿ ಸುಮಾರು 3 ಲಕ್ಷ ಪೌಂಡ್ಸ್ ಹಣ ಇರುತ್ತಿತ್ತು. ಆದರೆ ಹಿಂದಿನ ವಾರ ಬ್ಯಾಂಕ್ ಹಾಲಿಡೇ ವೀಕೆಂಡ್ ಆಗಿದ್ದರಿಂದ ರಾಬರಿ ನಡೆದ ದಿನ ಆ ಬೋಗಿಯಲ್ಲಿ ಸುಮಾರು 3 ಮಿಲಿಯನ್ ಪೌಂಡ್ಸ್ ನಗದು ಇತ್ತು. ಇದು ದರೋಡೆಕೋರರಿಗೆ ಸಿಕ್ಕ 2ನೇ ಮಹತ್ವದ ಮಾಹಿತಿ. ಅಂದರೆ ಆ ದಿನ ನಡೆದ ಘಟನೆ ವರ್ಷಗಳಲ್ಲಿ ಒಮ್ಮೆ ಮಾತ್ರ ಸಂಭವಿಸುವಂತಹ ಅಪರೂಪದ ಸಂಗತಿ. ಒಂದೆಡೆ 12 ಪಟ್ಟು ಹೆಚ್ಚು ಹಣ ಸಾಗುತ್ತಿತ್ತು. ಮತ್ತೊಂದೆಡೆ ಭದ್ರತಾ ಅಲಾರಂ ಹೊಂದಿದ್ದ HVP ಬೋಗಿಯು ಆ ದಿನ ಕೆಲಸಕ್ಕೆ ಲಭ್ಯವಿರಲಿಲ್ಲ. ಆದರೆ ದರೋಡೆಕೋರರಿಗೆ ಇದು ಕೇವಲ ಕೋಇನ್ಸಿಡೆನ್ಸ್ ಆಗಿರಲಿಲ್ಲ. ಅವರು ಇದೇ ದಿನಕ್ಕಾಗಿ ತಿಂಗಳುಗಳಿಂದ ಯೋಜನೆ ರೂಪಿಸುತ್ತಿದ್ದರು. ಫೈನಲಿ HVP ಬೋಗಿಯೊಂದಿಗೆ ರೈಲು ನೈನ್ ವ್ಯಾಲಿ ನಿಲ್ದಾಣದಿಂದ ಹೊರಟಿತು. ರಾತ್ರಿ ಸಮಯವಾಗಿತ್ತು ಮತ್ತು 58 ವರ್ಷದ ರೈಲು ಚಾಲಕ ಜಾಕ್ ಮಿಲ್ಸ್ ತನ್ನ ಗಮ್ಯದತ್ತ ರೈಲನ್ನು ವೇಗವಾಗಿ ಚಲಾಯಿಸುತ್ತಿದ್ದರು. ಇದೇ ಸಮಯದಲ್ಲಿ ದರೋಡೆಕೋರರ ಒಂದು ಗುಂಪು ರೈಲು ಹಳಿಯ ಬಳಿ ಇರುವ ಪೊದೆಗಳಲ್ಲಿ ಅಡಗಿ ಕುಳಿತಿದ್ದರು. ಅವರ ಯೋಜನೆ ಪರಿಪೂರ್ಣವಾಗಿತ್ತು. 1963ರ ಆಗಸ್ಟ್ 8ರ ರಾತ್ರಿ ಸುಮಾರು 3 ಗಂಟೆಯ ವೇಳೆಗೆ ದರೋಡೆಕೋರರ ಗುಂಪಿನ ಒಬ್ಬ ಸದಸ್ಯ CS ಕ್ರಾಸಿಂಗ್ ನ ಸಿಗ್ನಲ್ಸ್ ಅನ್ನು ಡಿಸ್ಟರ್ಬ್ ಮಾಡಲು ಆರಂಭಿಸಿದ. ಅವನು ಹಸಿರು ಬೆಳಕನ್ನು ಕವರ್ ಮಾಡಲು ಅದರ ಮುಂದೆ ಒಂದು ಗ್ಲೌಸ್ ಅಂಟಿಸಿದನು. ನಂತರ ಕೆಂಪು ಬೆಳಕನ್ನು ಆನ್ ಮಾಡಲು ಬ್ಯಾಟರಿಯನ್ನು ಬಳಸಿದನು. ಬಳಿಕ ಎಲ್ಲರೂ ಅಡಗಿ ರೈಲು ಬರುವುದನ್ನು ಕಾಯಲು ಆರಂಭಿಸಿದರು. ರೈಲು CS ಕ್ರಾಸಿಂಗ್ ಹತ್ತಿರ ಬಂದಾಗ ಅಲ್ಲಿ ಕೆಂಪು ಸಿಗ್ನಲ್ ಕಂಡು ಚಾಲಕ ಅಚ್ಚರಿಗೊಂಡನು. ಸಾಮಾನ್ಯವಾಗಿ ಆ ಕ್ರಾಸಿಂಗ್ನಲ್ಲಿ ರೈಲನ್ನು ನಿಲ್ಲಿಸಲಾಗುತ್ತಿರಲಿಲ್ಲ, ವಿಶೇಷವಾಗಿ ರಾಯಲ್ ಮೇಲ್ ರೈಲನ್ನು. ಆದರೂ ಜಾಕ್ ಮಿಲ್ಸ್ ಬ್ರೇಕ್ ಹಾಕಿ ಸಿಗ್ನಲ್ ಹತ್ತಿರವೇ ರೈಲನ್ನು ನಿಲ್ಲಿಸಿದರು. ಆಕಸ್ಮಿಕವಾಗಿ ಎಲ್ಲೆಡೆ ಮೌನ ಆವರಿಸಿತು. ಅಷ್ಟರಲ್ಲಿ ಸಹಾಯಕ ಚಾಲಕ ಸಿಗ್ನಲ್ ಮ್ಯಾನ್ನೊಂದಿಗೆ ಸಂಪರ್ಕಿಸಲು ಟ್ರ್ಯಾಕ್ ಬದಿಯಲ್ಲಿದ್ದ ದೂರವಾಣಿ ಬಳಕೆ ಮಾಡಲು ರೈಲಿನಿಂದ ಕೆಳಗೆ ಇಳಿದರು. ಆದರೆ ಅವರು ದೂರವಾಣಿ ಎತ್ತಿದಾಗ ಆ ಲೈನ್ ಈಗಾಗಲೇ ಕತ್ತರಿಸಲ್ಪಟ್ಟಿತ್ತು ಎಂದು ತಿಳಿಯಿತು. ಇದು ದರೋಡೆಕೋರರ ಯೋಜನೆಯ ಭಾಗವೇ ಆಗಿತ್ತು. ಸೆಕೆಂಡ್ ಮ್ಯಾನ್ ಇಂಜನ್ ಕಡೆಗೆ ಮರಳಲು ಹೊರಟ ಕ್ಷಣದಲ್ಲೇ ಪೊದೆಗಳಿಂದ ದರೋಡೆಕೋರರು ಹೊರಬಂದು ಅವನನ್ನು ಹಿಡಿದುಕೊಂಡರು. ಕೆಲವರು ಇಂಜನ್ನ 2 ಬದಿಗಳಿಂದ ಮೇಲಕ್ಕೆ ಏರಿ ಚಾಲಕನನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದರು. ಜಾಕ್ ಮಿಲ್ಸ್ ಇದಕ್ಕೆ ಅಡ್ಡಿಯಾದಾಗ ಒಬ್ಬ ದರೋಡೆಕೋರ ಕಬ್ಬಿಣದ ರಾಡ್ನಿಂದ ಅವರ ತಲೆಗೆ ಹೊಡೆದರು. ಆಗ ಅವರು ಆ ಡ್ರೈವಿಂಗ್ ಸೀಟಲ್ಲೇ ಸ್ಪೃಹೆ ಕಳೆದುಕೊಂಡರು. ದರೋಡೆಕೋರರು ಸಂಪೂರ್ಣ ಸಿದ್ಧತೆಯೊಂದಿಗೆ ಬಂದಿದ್ದರು. ಇಂಜನ್ನಲ್ಲಿ ಗೊಂದಲ ನಡೆಯುತ್ತಿದ್ದಾಗಲೇ ತಂಡದ ಕೆಲವರು ಇಂಜನ್ ನಂತರ ಮೊದಲ 2ನೇ ಬೋಗಿಗಳನ್ನು ಉಳಿದ ರೈಲಿನಿಂದ ಬೇರ್ಪಡಿಸಿದರು. ಅವರ ಉದ್ದೇಶ ರೈಲನ್ನೇ ಅಲ್ಲಿಂದ ದೂರಕ್ಕೆ ಕೊಂಡೊಯ್ಯುವುದಾಗಿತ್ತು. ಆದರೆ ಇಲ್ಲಿ CS ಕ್ರಾಸಿಂಗ್ ನಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದ್ದ ಬ್ರೈಟ್ಗೋ ಬ್ರಿಡ್ಜ್ಗೆ. ಅಲ್ಲಿ ದರೋಡೆಕೋರರ ಟ್ರಕ್ ಈಗಾಗಲೇ ಸಿದ್ಧವಾಗಿತ್ತು. ಅವರು ತಮ್ಮೊಂದಿಗೆ ನಿವೃತ್ತ ರೈಲು ಚಾಲಕನನ್ನು ಕರೆತಂದಿದ್ದರು. ಅವನ ಕೆಲಸ ರೈಲನ್ನು ಬ್ರೈಟ್ಗೋ ಬ್ರಿಡ್ಜಿನವರೆಗೆ ಚಲಾಯಿಸುವುದು. ಈವರೆಗೆ ಎಲ್ಲವೂ ಯೋಜನೆಯಂತೆ ನಡೆದಿತ್ತು. ಆದರೆ ಅಲ್ಲಿ ಅವರಿಗೆ ಒಂದು ಸಮಸ್ಯೆ ಎದುರಾಯಿತು. ಅವರು ತಂದಿದ್ದ ಈ ಚಾಲಕ ಹೊಸ ಇಂಜನ್ ನಿಯಂತ್ರಣಗಳನ್ನು ನೋಡುತ್ತಿದ್ದಂತೆಯೇ ಗಾಬರಿಗೊಂಡನು. ಏಕೆಂದರೆ ಅವನು ಈ ರೀತಿಯ ಇಂಜನ್ ಅನ್ನು ಹಿಂದೆ ಎಂದಿಗೂ ಚಲಾಯಿಸಿರಲಿಲ್ಲ. ಅಂತಿಮವಾಗಿ ದರೋಡೆಕೋರರು ಜಾಕ್ ಮಿಲ್ಸ್ನ ಎಚ್ಚರಗೊಳಿಸಿ 1 ಕಿಲೋಮೀಟರ್ ದೂರದವರೆಗೆ ರೈಲನ್ನು ಚಲಾಯಿಸಲು ಅವನನ್ನು ಹೆದರಿಸಿದರು. ಇಂಜನ್ ಮತ್ತು 2 ಬೋಗಿಗಳನ್ನು ಮತ್ತೆ ಚಲಿಸಿ ಬ್ರೈಟ್ಗೋ ಬ್ರಿಡ್ಜ್ ಬಳಿ ನಿಲ್ಲಿಸಲ್ಪಟ್ಟವು. ಈ ವೇಳೆ ಹಿಂಬದಿಯಲ್ಲಿದ್ದ ಉಳಿದ ಬೋಗಿಗಳಲ್ಲಿದ್ದ ಸಿಬ್ಬಂದಿಗೆ ರೈಲು ಏಕೆ ನಿಂತಿದೆ ಎಂಬುದೇ ಗೊತ್ತಿರಲಿಲ್ಲ. ಬ್ರೈಟ್ಗೋ ಬ್ರಿಡ್ಜ್ ತಲುಪಿದ ನಂತರ ದರೋಡೆಕೋರರು HVP ಬೋಗಿಯ ಬಾಗಿಲನ್ನು ಮುರಿದು ಒಳಗೆ ನುಗ್ಗಿದರು. ಅಲ್ಲಿ ಇದ್ದ 5 ಸಿಬ್ಬಂದಿಗೆ ಗಾಯಗೊಳಿಸಿ ಅವರನ್ನು ಕಟ್ಟಿ ಹಾಕಿದರು ಮತ್ತು ದರೋಡೆ ಆರಂಭಿಸಿದರು. HVP ಬೋಗಿಗಳಲ್ಲಿ ಒಟ್ಟು 128 ನಗದಿ ತುಂಬಿದ ಚೀಲಗಳು ಇದ್ದವು. ಅವುಗಳಲ್ಲಿ 1 ಪೌಂಡ್, 5 ಪೌಂಡ್ ಮತ್ತು 10 ಶಿಲ್ಲಿಂಗ್ ನೋಟುಗಳಿದ್ದವು. ಅವುಗಳ ಒಟ್ಟು ತೂಕ ಸುಮಾರು 2.5 ಟನ್ ಆಗಿತ್ತು. ರೈಲು ಸೇತುವೆ ಮೇಲೆ ನಿಂತಿದ್ದು ಕೆಳಗೆ ರಸ್ತೆಯ ಮೇಲೆ ಒಂದು ಟ್ರಕ್ ಸಿದ್ಧವಾಗಿತ್ತು. ಯೋಜನೆಯ ಪ್ರಕಾರ ದರೋಡೆಕೋರರಿಗೆ ಕೇವಲ 15 ನಿಮಿಷಗಳ ಸಮಯ ಮಾತ್ರ ಇತ್ತು. ಆದ್ದರಿಂದ ಅವರು ಹುಮನ್ ಚೈನ್ ರೂಪಿಸಿ 128 ಚೀಲಗಳಲ್ಲಿ 120 ಚೀಲಗಳನ್ನು ಒಂದೊಂದಾಗಿ ಟ್ರಕ್ಗೆ ತುಂಬಿದರು. ಸಮಯ ಕಡಿಮೆ ಇರುವ ಕಾರಣ ಉಳಿದ 8 ಚೀಲಗಳನ್ನು ಅವರು ಅಲ್ಲಿಯೇ ಬಿಟ್ಟು ಹೋದರು. ಅವರ ಯೋಜನೆ ಸಂಪೂರ್ಣವಾಗಿ ಯಶಸ್ವಿಯಾಯಿತು. ಆದರೆ ಕೊನೆಯಲ್ಲಿ ನಡೆದ ಒಂದು ಸಣ್ಣ ತಪ್ಪು
ಮುಂದಿನ ದಿನಗಳಲ್ಲಿ ಅವರನ್ನು ಹಿಡಿಯಲು ಅತ್ಯಂತ ಉಪಯುಕ್ತವಾಗಿತ್ತು. ಹೊರಡುವ ಮುನ್ನ ಒಬ್ಬ ದರೋಡೆಕೋರ HVP ಬೋಗಿಯಲ್ಲಿ ಕಟ್ಟಿ ಹಾಕಲ್ಪಟ್ಟ ಸಿಬ್ಬಂದಿಗೆ 30 ನಿಮಿಷಗಳವರೆಗೆ ಇಲ್ಲಿಂದ ಎದ್ದೇಳುವ ಪ್ರಯತ್ನ ಮಾಡಬೇಡ, ಇಲ್ಲದಿದ್ದರೆ ನಿನ್ನ ಪ್ರಾಣ ಹೋಗುತ್ತದೆ ಎಂದು ಬೆದರಿಕೆ ಹಾಕಿದನು. ದರೋಡೆಕೋರರ ಬಳಿ ಒಂದು ಆಸ್ಟಿನ್ ಲೋಡ್ ಸ್ಟಾರ್ ಟ್ರಕ್ ಇತ್ತು. ಅದರಲ್ಲಿ ಸಂಪೂರ್ಣ ಹಣವನ್ನು ಲೋಡ್ ಮಾಡಲಾಗಿತ್ತು. ಜೊತೆಗೆ 2 ಲ್ಯಾಂಡ್ ರೋವರ್ಗಳು ಇದ್ದವು. ಸಾಕ್ಷಿಗಳನ್ನು ಗೊಂದಲಕ್ಕೆ ಒಳಪಡಿಸಲು ಅವುಗಳ ಮೇಲೆ ಒಂದೇ ನಂಬರ್ ಪ್ಲೇಟ್ ಅಳವಡಿಸಲಾಗಿತ್ತು. ಘಟನೆಯ ನಂತರ ಎಲ್ಲರೂ ಅಲ್ಲಿಂದ ಪರಾರಾದರು. ಸುಮಾರು 45 ನಿಮಿಷ ಡ್ರೈವ್ ಬಳಿಕ ರಾತ್ರಿ ಅವರು ತಮ್ಮ ಹೈಡೌಟ್ ತಲುಪಿದರು. ಅವರ ಘಟನಾ ಸ್ಥಳದಿಂದ ಸುಮಾರು 43 ಕಿಲೋಮೀಟರ್ ದೂರದಲ್ಲಿದ್ದ ಓಕ್ಲಿ ಎಂಬ ಗ್ರಾಮದ ಸಮೀಪದಲ್ಲಿತ್ತು. ಈ ಅವಧಿಯಲ್ಲಿ ಅವರು ರೇಡಿಯೋ ಮೂಲಕ ಪೊಲೀಸರ ಸಂಭಾಷಣೆಗಳನ್ನು ಕೇಳುತ್ತಿದ್ದರು. ಇದರಿಂದ ಅವರಿಗೆ ಬಹಳ ಸಹಾಯವಾಯಿತು. ಅದೇ ಸಮಯದಲ್ಲಿ ಅವರು ಹೈಡೌಟ್ ತಲುಪಿದಾಗಲೇ ಪೊಲೀಸರಿಗೆ ಈ ದರೋಡೆ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಆದರೂ ಆ ಕ್ಷಣದಲ್ಲಿ ಡಾಕುಗಳು ತುಂಬಾ ಖುಷಿಯಾಗಿದ್ದರು. ಹೈಡೌಟ್ನಲ್ಲಿ ಅವರು ಮೋಜು ಮಸ್ತಿಯಲ್ಲಿ ತೊಡಗಿದರು. ಅಷ್ಟೇ ಅಲ್ಲದೆ ಅಸಲಿ ನೋಟುಗಳನ್ನು ಬಳಸಿ ಮೊನೊಪೊಲಿ ಆಟವನ್ನು ಆಡಿದರು. ಆದರೆ ಆ ಸಂತೋಷ ಹೆಚ್ಚು ಕಾಲ ಇರಲಿಲ್ಲ. ಸ್ವಲ್ಪ ಹೊತ್ತಿನಲ್ಲೇ ರೇಡಿಯೋ ಮೂಲಕ ಅವರಿಗೆ ಗೊತ್ತಾಯಿತು, ಪೊಲೀಸರು ಅವರನ್ನು 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹುಡುಕುತ್ತಿದ್ದಾರೆ. ಈ 50 ಕಿಲೋಮೀಟರ್ ಅಂದಾಜು ಪೊಲೀಸರಿಗೆ ಸ್ಟಾಫ್ ನೀಡಿದ ಹೇಳಿಕೆಯಿಂದ ಬಂದಿತ್ತು. ದರೋಡೆಕೋರರು ಅರ್ಧ ಗಂಟೆ ಎಂದು ಹೇಳಿಕೊಂಡು ಪರಾರಿಯಾಗಿದ್ದರಿಂದ ಪೊಲೀಸರು ಅವರು ಅರ್ಧ ಗಂಟೆಯಲ್ಲಿ 50 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಇರಬಹುದು ಎಂದು ಊಹಿಸಿದರು. ಇದನ್ನು ಕೇಳಿ ದರೋಡೆಕೋರರಿಗೆ ಭಯವಾಯಿತು. ಹೈಡೌಟ್ ಬಿಡುವ ಪ್ಲಾನ್ ಮೊದಲು ಭಾನುವಾರದಿಂದ ಅದನ್ನು ಅವರು ಶುಕ್ರವಾರಕ್ಕೆ ಮುಂದೂಡಿದರು. ಗುರುವಾರದ ದಿನವೇ ಎಲ್ಲ ಹಣವನ್ನು ಪರಸ್ಪರ ಹಂಚಿಕೊಂಡರು. ಲೂಟಿ ಮಾಡಿದ ಮೊತ್ತ ಸುಮಾರು 2.5 ಮಿಲಿಯನ್ ಪೌಂಡ್ಗಳು. ಕೆಲವು ವರದಿ ಪ್ರಕಾರ ಪ್ರತಿಯೊಬ್ಬರ ಪಾಲಿಗೆ 1.5 ಲ್ಯಾಕ್ ಪೌಂಡ್ಸ್ ಬಂದವು. ಆ ಕಾಲದಲ್ಲಿ ಇದು ಅತ್ಯಂತ ದೊಡ್ಡ ಮೊತ್ತವಾಗಿತ್ತು. ಇಂದಿನ ಮೌಲ್ಯದಲ್ಲಿ ಪ್ರತಿಯೊಬ್ಬರ ಪಾಲಿಗೆ 3.9 ಬಿಲಿಯನ್ ಪೌಂಡ್ಸ್ಗಳಿಗೆ ಸಮಾನವಾಗಿತ್ತು. ಉಳಿದ ಹಣವನ್ನು ಅವರು ಸಣ್ಣ ಪಾತ್ರಗಳಲ್ಲಿ ಸಹಾಯ ಮಾಡಿದವರಿಗೆ ಅಂದರೆ ಹೆಲ್ಪರ್ಸ್ಗೆ ಹಂಚಲಾಯಿತು. ಶುಕ್ರವಾರಕ್ಕಿಂತ ಮುನ್ನ ಹೈಡೌಟ್ನಲ್ಲಿದ್ದ ಪ್ರತಿಯೊಂದು ವಸ್ತುವಿನಿಂದ ತಮ್ಮ ಫಿಂಗರ್ ಪ್ರಿಂಟ್ಸ್ ಅನ್ನು ಅಳಿಸಿದರು. ಅವರು ಹೊರಟ ನಂತರ ಹೈಡೌಟ್ಗೆ ಬೆಂಕಿ ಹಚ್ಚುವ ಜವಾಬ್ದಾರಿಯನ್ನು ಒಬ್ಬನಿಗೆ ನೀಡಿದರು, ಏಕೆಂದರೆ ಪೊಲೀಸರಿಗೆ ಯಾವುದೇ ಸಾಕ್ಷಿ ಸಿಗದಿರಲಿ ಎಂದು. ಆದರೆ ಆ ವ್ಯಕ್ತಿ ಹಣ ತೆಗೆದುಕೊಂಡು ಹೈಡೌಟ್ಗೆ ಬೆಂಕಿ ಹಚ್ಚದೆ ಪರಾರಿಯಾದನು. ಈ ನಡುವೆ ಪೊಲೀಸರು ಸಂಪೂರ್ಣ ಬಕಿಂಗಂ ಪ್ರದೇಶದಲ್ಲಿ ಹುಡುಕಾಟ ನಡೆಸುತ್ತಿದ್ದರು. ಹೆಲಿಕಾಪ್ಟರ್ಗಳು ನಗರದ ಮೇಲೆ ಸುತ್ತಾಡುತ್ತಿತ್ತು. ಎಲ್ಲೆಲ್ಲೋ ಪೊಲೀಸ್ ವಾಹನಗಳು ಓಡಾಡುತ್ತಿದ್ದವು. ಇದರ ಬಗ್ಗೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಭಾರಿ ಚರ್ಚೆ ನಡೆಯುತ್ತಿತ್ತು. ಮಾಹಿತಿ ನೀಡಿದವರಿಗೆ 10,000 ಪೌಂಡ್ಸ್ ಬಹುಮಾನ ಘೋಷಿಸಲಾಯಿತು. ಇದರಿಂದ ಹೈಡೌಟ್ ಪಕ್ಕದಲ್ಲಿ ವಾಸಿಸಿದ್ದ ಒಬ್ಬ ವ್ಯಕ್ತಿ ಮುಂದೆ ಬಂದು ಆಗಸ್ಟ್ 8ರ ಬೆಳಗ್ಗೆ ಅಲ್ಲಿ ಅಸಾಮಾನ್ಯ ಚಟುವಟಿಕೆ ಕಂಡುಬಂದಿತ್ತು ಎಂದು ಪೊಲೀಸರಿಗೆ ತಿಳಿಸಿದನು. ಯಾವುದೇ ಸಂಶಯವಿಲ್ಲದೆ ಪೊಲೀಸರು ತಕ್ಷಣವೇ ಹೈಡೌಟ್ ಪ್ರದೇಶಕ್ಕೆ ಭೇಟಿ ನೀಡಿದರು. ಅದು ಒಂದು ಲೆದರ್ ಸ್ಲೇಟ್ ಫಾರ್ಮ್ ಹೌಸ್ ಆಗಿತ್ತು. ದರೋಡೆಕೋರರು ಅದನ್ನು 3 ತಿಂಗಳುಗಳ ಹಿಂದೆ ಬಾಡಿಗೆಗೆ ಪಡೆದಿದ್ದರು. ಅಲ್ಲಿ ಪೊಲೀಸರಿಗೆ ಈ ದರೋಡೆಗೆ ಸಂಬಂಧಿಸಿದ ಅನೇಕ ಸಾಕ್ಷ್ಯಗಳು ದೊರಕಿದವು. ಖಾಲಿ ಚೀಲಗಳು, ಮೇಲ್ಗಳು ಮತ್ತು ಅವಸರದಲ್ಲಿ ಹಳದಿ ಬಣ್ಣ ಹಚ್ಚಲಾಗಿದ್ದ ಒಂದು ಟ್ರಕ್ ಕೂಡ. ದರೋಡೆಕೋರರು ತಮ್ಮ ಬೆರಳಚ್ಚುಗಳನ್ನು ಅಳಿಸಿ ಹೋಗಿದ್ದರು. ಅವರು ಅಸಲಿ ಹಣದಿಂದ ಆಡಿದ ಮೊನೊಪೊಲಿ ಆಟದ ಮೇಲೆ ಕೆಲವು ಫಿಂಗರ್ ಪ್ರಿಂಟ್ಸ್ ಉಳಿದಿದ್ದವು. ಇವೇ ಈ ಪ್ರಕರಣದಲ್ಲಿ ದೊಡ್ಡ ಬ್ರೇಕ್ ಥ್ರೂ ಆಗಿದ್ದವು. ಅವರಲ್ಲಿ ಪ್ರತಿಯೊಬ್ಬರಿಗೂ ಪಾಸ್ಟ್ ಅಲ್ಲಿ ಯಾವುದೋ ಕ್ರಿಮಿನಲ್ ದಾಖಲೆ ಇದ್ದುದರಿಂದ ಆ ಫಿಂಗರ್ ಪ್ರಿಂಟ್ಸ್ಗಳನ್ನು ಪೊಲೀಸರು ಮತ್ತು ಸ್ಕಾಟ್ಲ್ಯಾಂಡ್ ಯಾರ್ಡ್ ದಾಖಲೆಗಳೊಂದಿಗೆ ಹೊಂದಿಕೊಂಡವು ಮತ್ತು ನಿಜವಾದ ಅಪರಾಧಿಗಳ ಗುರುತು ಪತ್ತೆಯಾಯಿತು. ಕೆಲವು ದಿನಗಳಲ್ಲಿ ಪೊಲೀಸರು 16 ಜನರಲ್ಲಿ 14 ಜನರನ್ನು ಬಂಧಿಸಿದರು. ಕೇವಲ 2 ಮಾತ್ರ ತಪ್ಪಿಸಿಕೊಂಡರು. ಒಬ್ಬರು ರಿಪ್ಲೇಸ್ಮೆಂಟ್ ಟ್ರೈನ್ ಡ್ರೈವರ್, ಅವನ ನಿಜ ಹೆಸರು ಯಾರಿಗೂ ತಿಳಿದಿರಲಿಲ್ಲ. ಮತ್ತೊಬ್ಬನು ರಾಯಲ್ ಮೇಲ್ನ ಸೀನಿಯರ್ ಸೆಕ್ಯೂರಿಟಿ ಅಧಿಕಾರಿ. ಅವನ ಮಾಹಿತಿಯ ಮೇಲೆ ಈ ಸಂಪೂರ್ಣ ಪ್ಲಾನ್ ರೂಪಿಸಲಾಗಿತ್ತು. ಇಂದಿಗೂ ಆ ಅಧಿಕಾರಿಯ ಸುಳಿವು ಯಾರಿಗೂ ತಿಳಿದಿಲ್ಲ, ಏಕೆಂದರೆ ಅವನ ಮುಖಪರಿಚಯವನ್ನು ಇಂದಿಗೂ ಯಾರಿಗೂ ಬಹಿರಂಗಪಡಿಸಲಿಲ್ಲ. ನ್ಯಾಯಾಲಯ ಈ ದರೋಡೆಯನ್ನು ಶತಮಾನದ ಅತಿದೊಡ್ಡ ದರೋಡೆ ಎಂದು ಘೋಷಿಸಿ ಈ ಗ್ಯಾಂಗ್ನ ಬಹುತೇಕ ಸದಸ್ಯರಿಗೆ 30 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತು.
ಈ ದರೋಡೆಯ ನಂತರ ಬ್ರೈಟ್ ಗೋ ಬ್ರಿಡ್ಜ್ ಟ್ರೈನ್ ರಾಬರ್ಸ್ ಬ್ರಿಡ್ಜ್ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು ಮತ್ತು ಇಂದಿಗೂ ಅದೇ ಅದರ ಅನ್ಅಫಿಷಿಯಲ್ ಹೆಸರು. 58 ವರ್ಷದ ಟ್ರೈನ್ ಡ್ರೈವರ್ ಜಾಕ್ ಮಿಲ್ಸ್ಗೆ ತಲೆಗೆ ಆದ ಗಾಯದ ಕಾರಣದಿಂದಾಗಿ ಮತ್ತೆ ಕೆಲಸಕ್ಕೆ ಮರಳಲಾಗಲಿಲ್ಲ. ಈ ಘಟನೆಯ 7 ವರ್ಷದ ನಂತರ ಅವರು ನಿಧನರಾದರು. ಆಶಿಸುತ್ತೇನೆ ಗೆಳೆಯರೆ, ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು. ಮತ್ತೊಂದು ರೋಚಕ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ. ವಿಡಿಯೋ ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು.